ಎದ್ದು ನಡೀರಿ ಹಸಿಕೆ ಅಂತ ಹೇಳಿದ್ದು. ಇನ್ನು ಇಲ್ಲೇ ಕುಕ್ಕರ್ಸ್ಕೊಂಡಿದ್ದೀರಲ್ಲ. ಎಷ್ಟು ಗೊತ್ತರೂ ಗೊತ್ತಾಗೋದಿಲ್ವ ನಿಮಗೆ? ಇಲ್ಲೇ ಕುಕ್ಕೊಂಡಿದ್ದೀರಾ. ಎದ್ದು ನಡೀರಿ ಹಸಿಕೆ. ನಿಮ್ಮ ಮನಿಷ್ಠ ಮುಖನ ಇಲ್ಲಿ ತೋರಿಸ್ಬೇಡಿ. ಇವಾಗ ಎಲ್ಲಿಗೆ ಹೋಗ್ಲಿ ಹೇಳು? ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ವಿ. ತುಂಬ ಚಳಿ ಅಂದರೆ ಚಳಿ ಗೊತ್ತಾ? ಚಳಿಯಲ್ಲಿ ನಡ್ಕೊಂಡು ಇಬ್ರು ಮಲ್ಕೊಂಡಿದ್ರು. ಒಳಗೆ ಬರ್ರಿ ಅಂತ ಹೇಳಿ ಕರೀಲಿಲ್ವಲ್ಲ? ಅಯ್ಯೋ ನಿಂದೆಂಥ ಮನ್ಸಪ್ಪ. ಇಷ್ಟೊಂದೆಲ್ಲನ ನೀನು ಇದು ಮಾಡಿದ್ರು ಹಿಂಗೆ ಮಾತಾಡಬಾರ್ದು ಹೇಳು. ಸ್ವಲ್ಪನಾದ್ರೂ ಕರುಣೆ ಅನ್ನೋದು ಇರಬೇಕು. ಎಷ್ಟೊಂದು ಹಠ ಸಾಧಿಸೋದು ಒಳ್ಳೇದಲ್ಲ ಕಣಪ್ಪ. ಎಷ್ಟೊಂದು ಯಾಕೆ ಹಠ ಸಾಧಿಸ್ತೀಯ? ನಾವೇನಂತದ್ದು ಮಾಡಿದೀವಿ? ಇವಾಗ ಬಿಡು. ಏನೋ ಚೆನ್ನಾಗಿರೋಣ ಅಂತ ಹೇಳಿದ್ರು ನೀನು ಒಪ್ಕೊಳ್ಳಂಗೆ ಇಲ್ಲ. ನೀನು ಏನು ಹೇಳಿದ್ರು ಇಷ್ಟೇ ಕಣೆ. ನಾನಂತೂ ಈ ಮನೆಗೆ ಬಿಡ್ಕೊಂಬಲ್ಲ. ಹೋಗ್ತಾ ಇರೋ ಸಿಕ್ಕಿ. ಅಯ್ಯೋ ಪಾಪ, ಇವ್ರು ಯಾರಪ್ಪ? ಇವ್ ಅಂಕಲ್ ಮನೆಗೆ ಇವ್ರು ಒಬ್ಬರೇ ಇದ್ರು. ಇವ್ರು ಯಾರೋ ಬಂದಿದ್ದಾರೆ. ಹೆಂಡ್ತಿನೂ ಮಗಳು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಅವರೇ ಅನ್ಸುತ್ತೆ ಇವರು. ಬಿಡಪ್ಪ, ಏನೋ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಂಡ್ರು ನೀನೇನಪ್ಪ ನೀನು ಹಿಂಗೆ ಮಾತಾಡ್ತೀಯ? ಎಷ್ಟು ಕೇಳ್ಕೊಂಡ್ರು ನೀನು ಒಪ್ಕೊಳ್ಳಂಗೆ ಇಲ್ಲಲ್ಲಪ್ಪ. ಅಯ್ಯೋ ದೇವ್ರೆ. ಅಲ್ಲ ಕಣಪ್ಪ, ನಮಗೆ ನಿಮ್ಮ ಮನೆಗೆ ಬರೋ ಅಧಿಕಾರ ಇಲ್ವಾ? ಏನಾಯ್ತು ಅಂಕಲ್? ಯಾಕೆ ಇವ್ರಿಗೆ ಈ ರೀತಿ ಬೈತಾ ಇದ್ರಾ? ಏನಿಲ್ಲ ಕಣಮ್ಮ, ಹಿಂಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ವಿ. ಅದಕ್ಕೆ ಇವಾಗ ನಮ್ಮದು ತಪ್ಪಾಯ್ತು ಕಣಪ್ಪ. ಏನೋ ಜಗಳ ಮಾಡ್ಕೊಂಡ್ವಿ, ಸಹಜ. ಜಗಳ ಬರೋದು ಅದೆಲ್ಲ ಸಹಜ. ಅದಕ್ಕೆ ಬಿಡಪ್ಪ ಅಂತ ಹೇಳಿರಿ. ಈ ಅಪ್ಪ ಅದನ್ನೇ ಒಂದು ಆಟ ಸಾಧಿಸ್ಕೊಂಡು ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ದೀವಿ ಕಣಮ್ಮ. ಸೋಳಿ ಅಂದರೆ ಸೋಳಿ. ಸೋಳಿಯಾಗಿ ಮನಿಕೊಂಡಿದ್ದೀವಿ. ಅದಕ್ಕೆ ಎಷ್ಟು ಹೇಳಿದ್ರು ಈ ಅಪ್ಪ ಕೇಳ್ತಾನೆ ಇಲ್ಲ. ಬಿಡ್ರಿ ಅಂಕಲ್, ಎಲ್ಲಿ ಹೋಗ್ತಾರೆ ಪಾಪ? ರಾತ್ರಿ ಇಲ್ಲೇ ಮಲಗಿದ್ರಾ ನೀವು? ಅಯ್ಯೋ ದೇವ್ರೆ, ಅಲ್ಲ ನಮ್ಮ ಮನೆಗೆ ಬರಬೇಕಿಲ್ಲ ಆಂಟಿ, ಹೊರಗಡೆನೆ ಮನಿಕೊಂಡಿದ್ದೀರಾ. ಇವ್ರನ್ನ ಏನಾದರೂ ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ಲಕ್ಕ ಅಷ್ಟೇನೆ. ಏನಿಲ್ಲ, ಸರಿಯಾಗಿ ಬೈದು ಬಿಡ್ತಾವ ಅಕ್ಕಯ್ಯ. ಒಳ್ಳೇದಲ್ಲ ಇವ್ರಿಗೂ ಅವ್ರಿಗೂ ಆಗಲ್ಲ. ಆಮೇಲೆ ಕರ್ಕೊಂಡು ಹೋದಿಯಾ? ಅಂಕಲ್, ನಮ್ಮ ಅತ್ತೆಗಾಗಲ್ಲ ಅಂತಂದರೆ ನಮಗೂ ಆಗಲ್ವಾ? ಅಯ್ಯೋ, ಅಕ್ಕಪಕ್ಕದಾಗ ಇದ್ಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಪ್ಪ. ಅಕ್ಕಪಕ್ಕದಲ್ಲಿ ಇದ್ಮೇಲೆ ಒಬ್ರಿಗೊಬ್ರು ಆಗಬೇಕು. ಒಬ್ರಿಗೊಬ್ರು ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ಯಾರಾದರೂ ಜಗಳ ಮಾಡ್ತಾ ಇದ್ರೆ ಬಿಡಿ, ಜಗಳ ಮಾಡ್ಕೋಬಾರ್ದು ಅಂತ ಹೇಳ್ಬೇಕು. ಅಕ್ಕಪಕ್ಕದಲ್ಲಿ ಇದೆಲ್ಲ ಒಳ್ಳೆತನ ಅನ್ನೋದು ಇರಬೇಕು. ಹಿಂಗೆ ಮಾಡಬಾರ್ದು. ನಮ್ಮ ಅತ್ತೆ ಮಾತಾಡ್ಸಲ್ಲ ಅಂತಂದ್ರೆ ನಾವು ಮಾತಾಡಿಸ್ಬಾರ್ದಾ? ಏನಕ್ಕ, ನೀವು ಯಾರು ತುಂಬ ಒಳ್ಳೆಯವ್ರು ಅನ್ಸುತ್ತೆ. ಹೇಳ್ರಿ ಅಕ್ಕ, ನಮ್ಮ ಅಪ್ಪನಿಗೆ ಏನೋ ಜಗಳ ಮಾಡ್ಕೊಂಡು ಹೋಗಿದ್ವಿ, ಹಿಂಗೆ ಮಾತಾಡೋದಾ? ಅಲ್ಲ ಅಂಕಲ್, ನಿಮಗೆ ಗೊತ್ತಾಗೋದಿಲ್ವಾ? ಜಗಳ ಅಂದಮೇಲೆ ಮನೇಲಿ ಇರುತ್ತಪ್ಪ. ಹಂಗಂತೇಳಿ ಮನೆ ಒಳಗಡೆ ಇವ್ರನ್ನ ಪಾಪ ರಾತ್ರಿ ಇಡೀ ಮಲಗಿಸಿದಿರಲ್ಲ. ಚಳಿಯಲ್ಲಿ ಏನು ಅನ್ಸೋದಿಲ್ವಾ ನಿಮಗೆ? ಅಯ್ಯೋ, ತಪ್ಪು ಮಾಡೋದು ಸಹಜ ಅಂಕಲ್. ನೀವು ಏನ್ರಿ ಅಂಕಲ್, ನಿಮಗೆ ಬುದ್ಧಿ ಇಲ್ವಾ? ಹೋಗಮ್ಮ, ನೀನು ಯಾರು ನನಗೆ ಬುದ್ಧಿ ಹೇಳೋದಕ್ಕೆ? ಇವ್ರು ಮಾಡಿರೋ ಕೆಲಸ ನಿನಗೇನು ಅಂತ ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇದೆಯಾ ನೀನಿಲ್ಲಿ? ಇವ್ರು ಮಾಡಿರೋ ಕೆಲಸ ಎಂಥದ್ದಂತ ನಿನಗೆ ಗೊತ್ತಿಲ್ಲ. ಭೂಮಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಥರ ಮಾತಾಡೋದಕ್ಕೆ ಬರಬೇಡ ನೀನು. ನೀನೇನು ತಿಳ್ಕೊಂಡಿಲ್ಲ. ನೀನು ಸುಮ್ಮನೆ ಬರೀ ಬಿಲ್ಡಪ್ ಕೊಡ್ತಾ ಅಷ್ಟೇ. ಭೂಮಿ ತಿಳ್ಕೊಂಡಿರೋಳು ಸೈಲೆಂಟ್ ಆಗಿರ್ತಾಳೆ ಹುಡುಗಿ. ಇಂಥರ ಅಲ್ಲ ಇವ್ರ ಬುದ್ಧಿ ಏನು ಅಂತ. ಆ ಹುಡುಗಿನಿಗೆ ಗೊತ್ತು. ಆ ಹುಡುಗಿ ತಿಳ್ಕೊಂಡಿರೋದಕ್ಕೆ ಇವ್ರ ಬಗ್ಗೆ ಏನು ಮಾತಾಡೋದಕ್ಕೆ ಬರೋದಿಲ್ಲ. ನಿನಗೆ ಏನು ಗೊತ್ತಿಲ್ಲ, ಅದಕ್ಕೆ ಇವ್ರ ಬಗ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ ನೀನು. ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಇವ್ರ ಬಗ್ಗೆ ಮಾತಾಡಿಕೊಂಡು. ಹೋಗಿ ಸುಮ್ಮನೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ನಿನಗೆ ಬುದ್ಧಿ ಇಲ್ಲ. ಆ ಹುಡುಗಿ ಭೂಮಿ ಹತ್ರ ಆರಾಮಾಗಿ ಚೆನ್ನಾಗಿತ್ಕೊಂಡು ಎಂಥ ಚೆನ್ನಾಗಿರ್ಬೋದಾಗಿತ್ತು. ಹುಡುಗಿ ಹತ್ರ ಜಗಳ ಮಾಡ್ಕೊಂಡಿದ್ಯಲ್ಲ ನೀನು. ಹೋಗು, ನನಗೇನು ಹೇಳ್ತೀಯ ನೀನು? ಅಲ್ಲ ಅಂಕಲ್, ಏನು ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ನನಗೆ ಬುದ್ಧಿ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನಮಗೆಲ್ಲ ಬುದ್ಧಿ ಇದೆ. ಬುದ್ಧಿ ಇರೋದಕ್ಕೆ ಮತ್ತೆ ನಾನು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿ 30-35 ಸಾವಿರ ಸಂಬಳ ದುಡ್ದು ಎಷ್ಟೊಂದು ಅಡವೆ ಮಾಡಿಸ್ಕೊಂಡಿದ್ದೀನಿ ಗೊತ್ತಾ? ಹಿಂಗೆ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಬುದ್ಧಿ ಇರೋಳಾಗಿರೋದಕ್ಕೆ ನಾನು ಅಷ್ಟೊಂದೆಲ್ಲ ಸಂಪಾದನೆ ಮಾಡಿರೋದು. ಬುದ್ಧಿ ಇಲ್ದವ್ರು ಯಾರು ಅಷ್ಟೊಂದು ನನ್ನ ಥರ ಒಡವೆ ಮಾಡಿಸ್ಕೊಳ್ಳಲ್ಲ. ಅವಳ ಥರ ಭೂಮಿ ಥರ ಅಲ್ಲ ಮಂಕಾಗಿದ್ದು ನನಗೆ ಏನು ಗೊತ್ತಾಗೋದಿಲ್ಲ ಅಂತ ಹಿಂಗೆ ಹೇಳ್ತೀರಾ? ನಾನು ಮ್ಯಾಟ್ ಹಾಕ್ತೀನಿ, ಬಾಗಿಲಿನ ತೋರಣ ಹಾಕ್ತೀನಿ. ಪ್ರತಿಯೊಂದು ಇಂಥದ್ದು ಬರಲ್ಲ ಅನ್ನಂಗಿಲ್ಲ. ಬಟ್ಟೆಗಳು ಎಲ್ಲ ಸ್ಟಿಚ್ ಮಾಡ್ತೀನಿ. ಏನು ನನಗಿಲ್ಲ ನೋಡಿ, ನನಗಿಂಥದ್ದು ಬರಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ತಿಂಡಿ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಮಾಡ್ತೀನಿ ನಾನು. ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ನನಗೆಲ್ಲ ಕೆಲಸನೂ ಬರುತ್ತೆ. ನಾನು ಮ್ಯಾಟ್ ಹಾಕೋದು ಹಿಂಗೆ ಹಾಕ್ತೀನಿ ಗೊತ್ತಾ? ಇಂತಿಂಥ ಬಾಗಿಲು ತೋರಣಗಳೆಲ್ಲ ಹಾಕ್ತೀನಿ. ನಾನು ಏನು ಬೇಕಾದ್ರೂ ಎಲ್ಲ ಕೆಲಸ ಕಲ್ತಿದ್ದೀನಿ ಗೊತ್ತಾ? ಇಂಥ ಕೆಲಸ ಬರಲ್ಲ ಅನ್ನೋ ಆಗಿಲ್ಲ ನನಗೆ. ಪ್ರತಿಯೊಂದರಲ್ಲೂ ಇದ್ದೀನಿ ನಾನು. ಓದಿದ್ದೀನಿ. ಓದಿ ಅಂಥದ್ದೆಲ್ಲ ಕಲ್ತ್ಕೊಂಡು ಮತ್ತು ಕಿವಿ ಓಲೆ ಅಂಥದ್ದೆಲ್ಲ ನಾನು ಕೈಯಾರೆ ನಾನೇ ತಯಾರು ಮಾಡ್ತೀನಿ. ಆ ಥರ ಎಲ್ಲ ನಾನು ಸೀರೆ ಕುಚ್ಚಾಕೋದಾಗಿರ್ಬೋದು ಎಲ್ಲ ಕಲಿತಿದ್ದೀನಿ ಗೊತ್ತಾ ನಾನು. ಪ್ರತಿಯೊಂದು ನಾನು ಎಲ್ಲ ಕೆಲಸ ಕಲ್ತಿರೋಳು. ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಿರಲ್ಲ. ಎಲ್ಲನ ನಾನು ಕಲ್ತ್ಕೊಂಡು ಅಷ್ಟೊಂದೆಲ್ಲ ಸಂಪಾದನೆ ಮಾಡಿ ನಾನು ಒಡವೆ ಮಾಡಿಸ್ಕೊಂಡು ನಾನೆಲ್ಲ ಕಲ್ತು ಬಿಟ್ಟಿರೋಳು. ಭೂಮಿ ಮಂಕು, ಅವಳಿಗೆ ಗೊತ್ತಾಗುತ್ತೆ, ಅವಳಿಗೆಲ್ಲ ಗೊತ್ತಾಗುತ್ತೆ ಅಂತೀಯಲ್ಲ. ಅವಳಿಗೇನು ಗೊತ್ತಾಗುತ್ತೆ ಅಂಕಲ್? ನಿಮಗೆ ಗೊತ್ತಾಗೋದಿಲ್ಲ. ಅವಳ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಫಸ್ಟ್ ನಿಮಗೆ ಗೊತ್ತಾಗೋದಿಲ್ಲ. ಹೋಗಮ್ಮ ಸುಮ್ಮನೆ. ಆ ಹುಡುಗಿ ಎಲ್ಲ ತಿಳ್ಕೊಂಡಿರೋದಕ್ಕೆ ಗೌರವಾಗಿರುತ್ತೆ. ನಿಂತರ ಅಲ್ಲ. ಏನೋ ಎಲ್ಲ ಕಲ್ತಿದ್ದೀನಿ ಅಂತ ಹೇಳ್ತಾ ಇದೆಯಾ. ಕಲ್ತ್ರೆ ಇದಕ್ಕೆ ನೀನು ಕಲ್ತ್ಕೊಂಡಿದ್ದೀಯ. ಅದನ್ನೇನು ಒಬ್ರು ಮುಂದೆ ನೀನು ಇದು ಮಾಡಬೇಕು, ತೋರಿಸ್ಕೋಬೇಕು ಅನ್ನೋದೇನಿಲ್ಲ.
ತೋರಿಸ್ಕೋಬೇಕು ಮತ್ತೆ ನನ್ನ ಹತ್ರ ಎಂಥ ಬುದ್ಧಿವಂತಿಕೆ ಇದೆ, ನಾನು ಎಲ್ಲಿ ಯಾವುದು ನಾನು ಹಿಂಗಿದ್ದೀನಿ ಅಂತ ಹೇಳಿ ನಾನು ತೋರಿಸ್ಕೋಬೇಕು. ತೋರಿಸ್ಕೊಂಡ್ರೆ ಮತ್ತೆ ಅದು 4 ಜನಕ್ಕೆ ತೋರಿಸ್ಕೊಂಡ್ರೆ ಮತ್ತೆ ನಮ್ಮಲ್ಲಿ ಬುದ್ಧಿ ಐತೆ ಅಂತ 4 ಜನಕ್ಕೆ ತೋರಿಸ್ಕೊಂಡ್ರೆ ಉಪಯೋಗ ಆಗೋದು. ನಾನು ಮ್ಯಾಟ್ ಹಾಕ್ತೀನಿ ಅಂತ ಹೇಳಿ 4 ಜನಕ್ಕೆ ಕೇಳ್ಕೊಂಬಂದ್ರೇ ನಾಳೆಗೆ ನಾನು ಮ್ಯಾಟ್ ಹಾಕೋದು ಕೊಟ್ಟರೆ ನನಗೆ ದುಡ್ಡು ಬರುತ್ತೆ, ಅವರಿಗೆ ಕೆಲಸನೂ ಆಗುತ್ತೆ, 4 ಜನಕ್ಕೆ ಇನ್ನೂ 4 ಜನಕ್ಕೆ ಗೊತ್ತಾಗುತ್ತೆ, ಅವರಿಂದ ಇನ್ನೂ 4 ಜನಕ್ಕೆ ಗೊತ್ತಾಗುತ್ತೆ. ನಿಮ್ಗೇನು ಗೊತ್ತಾಗುತ್ತೆ? ಪಾಪ ಒಳ್ಳೆ ಹೇಳಮ್ಮ, ಚೆನ್ನಾಗಿ ಮಾತಾಡ್ತೀಯ. ಹೋಗಿ ಸುಮ್ಮನೆ ಇಲ್ಲೇನು ಹೇಳಕ್ಕೆ ಬಂದಿದ್ಯಾ? ಕರ್ಕೊಂಡು ಹೋಗಿ ಇಕ್ಕೆಮಂಗಿದ್ರೆ ನಿನ್ನ ಮನೆಯಾಕೆ ನೀನು ಇಕ್ಕ, ನಾನಂತೂ ಈ ಮನೆಯಾಕೆ ಬಿಡ್ಕಮಲ್ಲ ಅಷ್ಟೇನೆ. ಬೇಕಾ ನಿನ್ನ ಮನೆಯಾಗೆ ಕರ್ಕೊಂಡು ಹೋಗು ನೀನು. ಇಲ್ಲಿ ಹೆಚ್ಚಾಗಿ ಮಾತಾಡಕ್ಕೆ ಬರಬೇಡ ನೀನು, ನನ್ನ ತಾಗೆಲ್ಲ ಮಾತಾಡಬೇಡ. ಓ ಯಾರು ತಾಗ ಮಾತಾಡ್ದಂಗೆ ನನ್ನ ತಾಗ ಮಾತಾಡಕ್ಕೆ ಬಂದ್ರೆ ಸರಿ ಆಗೋದಿಲ್ಲ ನೋಡು. ನೀನು ಸರಿಯಾಗೆ ಇರೋದು ಕಲಿ. ನನ್ನ ಹತ್ರ ಎಲ್ಲ ಮಾತಾಡಬೇಡ, ನೀನು ಬಿಟ್ಟಾಕ್ಬಿಡ್ಬೇಕು ನನ್ನ ಹತ್ರ ಏನಿದ್ರು ನೀನು. ಓ ನೋಡಕ್ಕ ಹೆಂಗೆ ಮಾತಾಡುತ್ತೆ ನಮ್ಮ ಅಪ್ಪಾಜಿ. ಅಕ್ಕ ನೀವು ಅಕ್ಕ ಮಂಟಿದಿರಲ್ಲ, ಅವರು ಫಸ್ಟ್ನೇ ಸೊಸೆನಾ? ರಂಜಿತಾ ಅಂತ ಕಣಮ್ಮ, ನಾನು ಫಸ್ಟ್ನೇ ಸೊಸೆ. ನನಗೆ ಗೊತ್ತಿಲ್ಲ ಇಲ್ಲೆಲ್ಲ ನಡೆದಿರೋದು, ಏನೋ ಜಗಳ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಿತ್ತು, ಆದರೆ ಹಿಂಗೆ ಅನ್ನೋದು ಗೊತ್ತಿರಲಿಲ್ಲ. ಇವಾಗ ನೋಡ್ರಿ ಇವ್ರು ಯಾಕೆ ಹಿಂಗೆ ಆಡ್ತಾರೆ? ಅಯ್ಯೋ ಇವ್ರು ಒಂದು ಸ್ವಲ್ಪ ಮೆಂಟ್ಲಲ್ವಾ? ನಮ್ಮ ಏನು ಮಾಡ್ತೀನಿ, ನಾವು ಹಿಂಗೆ ಬೇಜಾರಾಗಿ ಏನೋ ಬೇಜಾರಾಗ್ಬಿಟ್ಟು ಅದೇ ಹೋದ್ವಿ. ಇವಾಗ ಎಷ್ಟು ಕೇಳ್ಕೊಂಡ್ರೆ ಒಳಗೆ ಬಿಡ್ಕಮಲ್ಲ, ಏನು ಮಾಡೋಣ? ರಾತ್ರಿನೂ ಉಂಡಿಲ್ಲ ಏನಿಲ್ಲ, ಒಟ್ಟು ಅಷ್ಟೈತಿ. ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಸುಮ್ಮನಿರಿ, ನಾನು ತಗೊಂಬಂದು ಕೊಡ್ತೀನಿ. ಇಲ್ಲಾಂದರೆ ಬರ್ರಿ ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಚಪಾತಿ ಮಾಡಿದ್ದೀನಿ, ಚಪಾತಿ ತಿನ್ನಿರಂತೆ. ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ಬನ್ನಿ ತಿನ್ನಿರಂತೆ. ಅಯ್ಯೋ ಯಾರಿಗಾಗಲಿ ಆಗಲಿ ಈ ರೀತಿ ಮಾಡಬಾರ್ದಪ್ಪ. ಇವ್ ಅಂಕಲ್ ಸ್ವಲ್ಪ ಇವರಿಗೆ ಬುದ್ಧಿ ಇಲ್ಲ ಏನೇ ಅಂತಂದ್ರು. ಓ ಫಸ್ಟ್ನೇ ಅವರು, ಅವಳು ಭೂಮಿ ನಮ್ಮ ಹತ್ರ ಜಗಳ ಮಾಡ್ಕೊಂಡು ಅದೇ ಹೋಗಿದ್ದಾಳೆ. ಭೂಮಿ ಒಳ್ಳೆಯವಳಲ್ಲ ಹೇಳಕ್ಕ. ಅಯ್ಯೋ ಏನೇ ಅಂದ್ರೆ ನಿಮ್ಮ ಥರ ಅಲ್ಲ, ನಮ್ಮ ಥರ ಎಲ್ಲ ಆಗೋಕ್ಕಾಗುತ್ತೆ? ಅವಳು ನಮ್ಮ ಥರ ಆಗೋಕ್ಕಾಗಲ್ಲ. ಅವಳು ಏನೇ ಇದ್ರೂ ಒಂಥರ ಹೆಂಗೆ ಅಂದರೆ ಅವಳು ನಿಜವಾಗ್ಲೂ ಅವಳಿಗೇನು ಕೆಲಸನೂ ಬರಲ್ಲ, ಏನೂ ಇಲ್ಲ. ಅವಳಿಗೇನು ಗತಿ ಇಲ್ಲದಕ್ಕೆ ಮದುವೆ ಆಗಿದ್ದಾಳೆ ಅಷ್ಟೇ. ನಿನ್ನ ಲವ್ ಮಾಡ್ತಾ ಇದ್ದಂತೆ ನಮ್ಮ ವಿಷು. ಹೌದು ಅಕ್ಕ, ಹೇಳಿದ್ರು ಕೇಳಲಿಲ್ಲ ಗೊತ್ತಾ, ಅವಳು ಏನೋ ಗತಿ ಇಲ್ದಿರೋದಕ್ಕೆ ಅಂತಾನು ಬಂದು ಮದುವೆ ಆಗಿರೋದು. ಏನೋ ಗತಿ ಇಲ್ಲ ಅಂದಿದ್ರೆ ಹಂಗೆಲ್ಲ ಆಗ್ತಾ ಇರಲಿಲ್ಲ. ಹಂಗೆಲ್ಲ ಹೇಳ್ತಿದ್ರು, ಅವಳು ಕೇಳಲಿಲ್ಲಲ್ಲ, ಗತಿ ಇಲ್ದಂಗಿದ್ಲು, ಅದೇ ಕಾಣ್ದಂಗಿದ್ಲಲ್ಲ. ಇವಾಗ ಅದಕ್ಕೇನೆ ಅವಳು ಬಂದು ಹಿಂಗಿರೋದು ಅಷ್ಟೇ. ಅದೇ ಕಾಣ್ದಂಗಿದ್ಲು ಅವಳು. ಅವಳು ಆಲೇ ಜಗಳ ಮಾಡ್ಕೊಂಡು ಹೋಗವಳೆ. ತಡೆ, ಇಲ್ಲಿಗೆ ತಗೊಂಬರ್ಲಾ ಏನೋ? ಬರ್ತೀರಾ ನಮ್ಮ ಮನೆಗೆ ತಿಂಡಿ ತಿನ್ನೋದಕ್ಕೆ? ಮತ್ತೆ ಮಾತಾಡ್ಸಲ್ಲಮ್ಮ. ಇಲ್ಲಿಗೆ ತಗೊಂಬ, ತಿಂತೀವಿ. ಇಲ್ಲಿಗೆ ತಗೊಂಬ, ಸಾಕೊಂದು 2 3 ಹಾಕ್ಯಂಬ. ಇಲ್ಲ ಕಣಕ್ಕೆ ಹಾಕ್ಯಂಬ, ನನಗೊಂದು 5 ಚಪಾತಿನ ಹೊಟ್ಟೆ ಹಸ್ತೈತೆ, ತಿಂತೀನಿ. ತಡಿ ತಗೊಂಬರ್ತೀನಿ. ಇವಳು ಲಕ್ಕಮ್ಮ ಸೊಸೆ, ಇವಳು ಯಾರೋ ಒಳ್ಳೆಯವಳಾಗಿ ಅವಳೆ ಕಣೆ. ಹೆಂಗೋ ಬಿಡತ್ಲ, ಇವಳು ಇರೋದ್ರಿಂದ ನಮ್ಗೊಂದಿಟ್ಟು ಆಸೆ ಅಂತ. ಇನ್ಮೇಲೆ ಹೆಂಗ ಅತ್ತ ಇವಳು ಇರೋದ್ರಿಂದ ನಮ್ಗೆ ಎಷ್ಟೋ ಆಸೆ ಅನ್ಸುತ್ತೆ. ನಮ್ಮ ಅಲ್ವಿ ಅಕ್ಕ ಯಾವುದೋ ಇರೋದು ಕೇಟ ವಾಸೆ ಬಿಡತ್ತ. ಚಪಾತಿ ಕೊಡುತ್ತೆ, ಹೆಂಗ ಹೊಟ್ಟೆ ತುಂಬ ತಿಂದಿಲ್ಲ ಕುಕ್ಕಮ್ಮನ ಕಣಮ್ಮ. ಎಷ್ಟು ದಿನ ಆದ್ರೂ ಅವಪ್ಪ ಒಳಗೆ ಬರ್ರಿ ಅಂತ ಕರಿಬೇಕು. ನಂಗೆ ಕುಕ್ಕ ಮನೆಯಲ್ಲೇನು ಕೂಲಿಪಾಲಿ ಹೋಗಾನೆ ನಮ್ಮ. ಯಾರನ್ನ ಕರೆದ್ರೆ ಕೂಲಿ ಹೋಗಿ ಬಂದು ಇಲ್ಲೇ ಕುಕ್ಕಮ್ಮನ. ಅದೇ ನಾನು ಹಂಗೆ ಅನ್ಕೊಂಡು ಯಾರನ್ನ ಕೆಲ್ಸಕ್ಕೆ ಕರೆದ್ರೆ ಹೋಗೋಣ, ಹೋಗಿ ಅವ್ರ ಮಧ್ಯಾಹ್ನ ಊಟಕ್ಕೆ ಇಕ್ತಾರೆ, ಉಂಡ್ಕೊಂಡು ಹಂಗೆ ಇರೋಣ. ಇನ್ನೇನು ಮಾಡೋಣಮ್ಮ, ಹೋಗತ್ತ. ನಿಮ್ಮ ಅಪ್ಪ ಯೋಟೆ ಅಂದ್ರೂ ಒಂದಿಟ್ಟು ಎಮ್ಮಂಗಿಲ್ಲ ಮಾರಯ್ಯ. ಬಿಡಂಗ ಇವಕ್ಕ ನಮ್ಗೊಂದಿಟ್ಟು ಸಹಾಯ ಮಾಡ್ತೈತಲ್ಲ, ಅಷ್ಟೇ ಸಾಕು. ಇವಕ್ಕ ಇರೋದ್ರಿಂದ ಎಷ್ಟು ವಾಸೆ ಕಣಮ್ಮ. ಹೆಂಗೋ ಲಕ್ಕಮ್ಮ ಸೊಸೆ ಇವಳು ಯಾರೋ ನಮಗೆ ಸರಿ ಆದಳು ಬಂದವಳೆ. ಅವಳು ಭೂಮಿ ಒಳ್ಳೆಯವಳಲ್ಲ. ಅವಳು ನಮಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ನಮ್ಮನ್ನು ಮಾತಾಡ್ಸಲ್ಲ ಅವಳು. ಅವಳು ಒಳ್ಳೆಯವಳಲ್ಲ. ಇವಾಗ ನಮಗೆ ಒಳ್ಳೇದೇ ಆತು, ಇವಕ್ಕ ಬಂದಿರೋದು ಒಳ್ಳೇದೇ ಆತು ಕಣಮ್ಮ. ಹೆಂಗ ಬಿಡು, ಮಾರಾಗಿತ್ತು ನಮ್ಮಮ್ಮ ಹೆಂಗ ಊಟಕ್ಕೆ ತಗೊಂಬಂದಿಕ್ತಾಳೆ, ಹೆಂಗ ಊಟಕ್ಕೆ ಇಕ್ತೀನಿ ಅಂತ ಹೇಳೋಗಿ ಅವಳು. ಬಿಡು, ಇಕ್ಕಿರೆ ಒಂದು ತೊಂಡ್ರಾಯ್ತು. ಹೆಂಗೋ ಲಕ್ಕಮ್ಮವ್ರ ಸೊಸೆ ಒಳ್ಳೆಯವಳು ಬಂದವಳೆ. ಇವಾಗ ನಮ್ಗೆ ಅಡ್ಜಸ್ಟ್ ಆಗ್ತಾಳೆ ಅವಳೆ. ಇವಾಗ ಚಪಾತಿ ಪಲ್ಯ ತಗೊಂಬತ್ತೀನಿ ಅಂತ ಹೋಗಿಳ ಅಕ್ಕಯ್ಯ. ಅವಳು ಬಂದಿರೋದ್ರಿಂದ ನಮ್ಗೆ ಊಟ ವಾಸ. ಇವಾಗ ಹೆಂಗೋ ಅತ್ಲಾಗೆ ಹೆಂಗೋ ಇರ್ತೀವಿ ಅನ್ಬೋದು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.